ನಮಸ್ಕಾರ ಮೈಸೂರು. ಇವತ್ತು ನಾವು ಹೋಗ್ತಿರೋದೇ ಟೀ ಕಾಟೂರ್ ಕಡೆ ಕಣ್ರಿ. ಟೀ ಕಾಟೂರಲ್ಲಿ ಏನಪ್ಪ ವಿಶೇಷತೆ ಅಂದರೆ ಮಾರಮ್ಮ ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಸ ಪ್ರತಿಷ್ಠಾಪನೆ ಕಣ್ರಿ. ಹಳೆ ದೇವಸ್ಥಾನ ಈ ಥರ ಇತ್ತು ಕಣ್ರಿ ನೋಡೋದಕ್ಕೆ. ಹೊಸ ದೇವಸ್ಥಾನ ಈ ಥರ ಇದೆ. ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂದರೆ ದೇವಸ್ಥಾನ ಅಂತೂ ಸೂಪರ್ಬ್ ಆಗಿದೆ. ನಾನು ಒಳಗಡೆ ಹೋದ ತಕ್ಷಣ ದೇವ್ರನ್ನ ತರೋದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೆಡಿಯಾಗಿದ್ದರು. ಅದ್ರ ಜೊತೆಯಲ್ಲಿ ನನಗೆ ದೇವಸ್ಥಾನದ ಅರ್ಚಕರಾದ ಹುಡುಗರು ಗೊತ್ತಿರೋದ್ರಿಂದ ಅವರು ಸಿಕ್ಕಿ ನನ್ನ ಜೊತೆ ಒಂದು ಫೋಟೋ ತೊಗೊಂಡು ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಲ್ಲ ಅಂತ ಹೇಳಿದ್ರು ಕಣ್ರಿ. ಪರವಾಗಿಲ್ಲ ಆಯಿತು ಅಂದ್ಕೊಂಡು ಮಾತಾಡಿಸ್ಕೊಂಡು ಹಂಗೆ ದೇವಸ್ಥಾನದ ಕಳಶ ನೋಡಿದೆ. ಸೂಪರ್ಬಾಗಿತ್ತು ಕಳಶ ಅಂದ್ಕೊಳ್ಳಿ. ಅದಾದಮೇಲೆ ನೈಟು ಹೋಮಕುಂಡ ಎಲ್ಲ ನಡೆದಿತ್ತು ಕಣ್ರಿ ದೇವಸ್ಥಾನದಲ್ಲಿ. ಅದನ್ನೆಲ್ಲ ನೋಡಿಕೊಂಡು ತಾಯಿನ ನೋಡಬೇಕು ಅನ್ನಿಸ್ತು. ತಾಯಿ ಒಡೆದು ಮೂಡಿರೋದ್ರಿಂದ ಅಲ್ಲಿ ವಿಗ್ರಹ ಮಾತ್ರ ಇದ್ದಿದ್ದು. ಈ ಕಡೆ ಇರೋ ಮೇಲೆ ಕುಣ್ಸೋಕೆ ರೆಡಿಯಾಗಿರೋಂಥ ಕೊಳಗನ ನೋಡಿದೆ ಕಣ್ರಿ. ಮನಸ್ಸಿಗೆ ತುಂಬ ಆನಂದ ಆಯಿತು ಕಣ್ರಿ. ನಂತರ ಹೊರಟಿದ್ದೆ ದೇವ್ರ ತರೋದಕ್ಕೆ ಕಣ್ರಿ. ಈ ದೇವ್ರ ತರೋವಂಥ ಕಾರ್ಯನ ಸಿಟಿ ಮಕ್ಳು ಯಾರು ಅಷ್ಟಾಗಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿ ಮಕ್ಳಿಗಾದರೆ ಇದೆಲ್ಲ ತುಂಬ ಅನುಭವ ಇರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೀರೆ ಉಡಿಸಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅಂದರೆ ಅದನ್ನು ನೋಡೋದಕ್ಕಾಗಲ್ಲ ಕಣ್ರಿ. ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅಂದ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಊರಲ್ಲಿ ತಲಾಂತರಗಳಿಂದ ನಡ್ಸ್ಕೊಂಡು ಬಂದಿರೋಂಥ ಆರಾಧನೆಗಳಾಗ್ಬೋದು. ಆರಾಧನೆಗಳು ಮೀನ್ಸ್ ಪದ್ಧತಿ. ಇದನ್ನು ಈ ಥರನೇ ಮಾಡಬೇಕು ಅಂತ ಪದ್ಧತಿಗಳಿರುತ್ತೆ ಕಣ್ರಿ ಹಳ್ಳಿಗಳಲ್ಲಿ. ಆ ಥರನೇ ಮಾಡ್ತಾರೆ. ಅದ್ರ ಜೊತೆಲಿ ನೋಡ್ರಿ ಅರಗೊರ ಯಾವಾಗಲೂ ಮೊದಲು ಎಲ್ಲ ಸ್ಥಳಗಳಿಗೂ ಓಪನಿಂಗ್ ಮಾಡಿ ಒಳಗಡೆ ಹೋಗುವಂಥದ್ದು. ಅದಾದ ನಂತರ ನಮ್ಮ ಬಸವಣ್ಣ ದೇವರು ಕಣ್ರಿ. ಅವ್ರು ಹೋದ್ಮೇಲೆ ಅವ್ರ ಹಿಂದೆ ಜನಸಮೂಹ ಆಗ್ಬೋದು, ದೇವರುಗಳಾಗ್ಬೋದು ಎಲ್ಲರೂ ಆಮೇಲಿಂದ ಹೋಗೋದು. ನೋಡ್ರಿ ಕಳಸನ ಎಷ್ಟು ನೀಟಾಗಿ ಹೊತ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಅಂದರೆ ಕಳಸನ ಮೇಲಿಡೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ ಕಣ್ರಿ. ಇಲ್ಲಿ ನೋಡ್ರಿ ಆವಾಗಲೇ ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮ ವಯಸ್ಸಿನ ಹುಡುಗರ ಥರ ಇರೋವಂಥವ್ರು ಈ ದೇವಸ್ಥಾನದ ಗುಡ್ಡಪ್ಪ ಅಂತ. ಅವ್ರ ಮೇಲೆ ನಮ್ಮ ತಾಯಿ ಮೈ ತುಂಬಿದ್ದಾರೆ ಕಣ್ರಿ. ಅವ್ರ ಮೇಲೆ ಮೈ ತುಂಬಿದ ಮೇಲೆ ಊರಿನ ಗೌಡರು ಮತ್ತು ದೊಡ್ಡ ದೊಡ್ಡವರೆಲ್ಲ ಸೇರಿ ತುಂಬ ಪ್ರಶ್ನೆಗಳನ್ನು ಕೇಳಿ ತದನಂತರದಲ್ಲಿ ತಾಯಿ ಒಪ್ಪಿಗೆ ಕೊಟ್ಟ ಮೇಲೆ ತಾಯಿ ವಿಗ್ರಹಕ್ಕೆ ಪೂಜೆ ಮಾಡಿ ತದನಂತರದಲ್ಲಿ ತಾಯಿಗೆ ಕೊಳಗನ ಧರಿಸ್ತಾರೆ ಕಣ್ರಿ. ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ನಾನು ಹೇಳ್ದಂಗೆ ನೀವೇ ನೋಡ್ರಿ ಈ ತಾಯಿನ ನೋಡೋದಕ್ಕೆ ಎರಡು ಕಣ್ಣು ಸಾಲುತ್ತಾ ಅಂತ. ನಿಮಗೆಲ್ಲರಿಗೂ ನೋಡೋ ಭಾಗ್ಯ ಸಿಗ್ತದೆ. ನೋಡಿ ಕಣ್ ತುಂಬ್ಕೊಳ್ಳಿ. ಆ ತಾಯಿ ಮಾರಮ್ಮ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡಲಿ. ಅದ್ರ ಜೊತೆಲಿ ಈ ಥರ ಅದ್ಧೂರಿಯಾಗಿ ಮಾಡ್ತಾರಂಥ ಟೀ ಕಾಟೂರು ಜನತೆಗೆ ವಂದನೆಗಳು ಕಂಡು ಅವನವರ ಕಾರ್ಯ ಮುಗಿದ ನಂತರ ದೇವಸ್ಥಾನದ ಕಳಸ ಕೂರಿಸುವ ಕಾರ್ಯಕ್ರಮ ಶುರುವಾಗಿ ಕಳಸನ ಕೂರಿಸಿ ಅದ್ಧೂರಿಯಾಗಿ ಹಬ್ಬನ ಮುಂದುವರಿಸ್ತಾರೆ ಕಣ್ರಿ. ಈ ಥರ ನಿಮ್ಮೂರು ವೀಡಿಯೋನು ಬೇಕು ಅಂದರೆ ಈ ರೀಲ್ಗೆ ನಿಮ್ಮೂರು ನೇಮು ಮತ್ತು ನಿಮ್ಮೂರು ದೇವಸ್ಥಾನದ ನೇಮನ್ನ ಕಮೆಂಟ್ ಮಾಡಿ.